ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಪ್ರತಿ ತಿಂಗಳು ನಾವು ಮಾಸಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ಇವಾಗ ನಾವು 2025 ಮುಕ್ತಾಯ ಮಾಡಿ 2026ಕ್ಕೆ ಕಾಲ ಇಡ್ತಕ್ಕಂಥ ತರುಣದಲ್ಲಿ 2026ರಲ್ಲಿ ವರ್ಷ ಭವಿಷ್ಯ ಯಾವ ಥರ ಇದೆ. ಆ್ಯಕ್ಚುಲಿ ನಮಗೆ ವರ್ಷ ಭವಿಷ್ಯ ಬಂದು ಉಗಾದಿಯಿಂದ ಸ್ಟಾರ್ಟ್ ಆಗುತ್ತೆ. ಉಗಾದಿಗೆ ನಮಗೆ ವರ್ಷ ಭವಿಷ್ಯ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಕ್ಯಾಲೆಂಡರನ್ನು ಜನವರಿಯಿಂದ ಡಿಸೆಂಬರ್ಗೆ ಕ್ಲೋಸ್ ಮಾಡ್ತಾ ಇರೋದ್ರಿಂದ, ಸೊ ಜನವರಿಯಿಂದ ಡಿಸೆಂಬರ್ಗೆ ಗ್ರಹಗಳು ಏನೇನು ಫಲ ಕೊಡ್ತಾ ಇದ್ದಾವೆ, ಯಾವ ರಾಶಿಯಲ್ಲಿ ಯಾವ ಥರ ಇದೆ. ಯೂಶಲಿ ವರ್ಷ ಭವಿಷ್ಯ ಮಾಡುವಾಗ ಮೇಜರ್ ಆಗಿ ಮಂದಗ್ರಹಗಳನ್ನು ನಾವು ಕ್ಯಾಲ್ಕುಲೇಷನಲ್ಲಿ ತಗೊಳ್ತೀವಿ. ಮಂದಗ್ರಹಗಳಂದರೆ ಶನಿ ಭಗವಾನರು, ರಾಹು ಭಗವಾನರು, ಕೇತು ಭಗವಾನರು, ಹಾಗೆ ಗುರು ಭಗವಾನರು. ಈ ಗ್ರಹಗಳು ನಿಧಾನಕ್ಕೆ ಚಲನೆ ಮಾಡ್ತಾ ಇರೋದ್ರಿಂದ ಈ ಗ್ರಹಗಳ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡಬೇಕಾಗತ್ತೆ. ಉಳಿದಂಥ ಗ್ರಹಗಳು ಶೀಘ್ರವಾಗಿ ಮೂವ್ ಆಗೋದ್ರಿಂದ ಅದನ್ನು ವರ್ಷ ಭವಿಷ್ಯದಲ್ಲಿ ಇನ್ಕ್ಲೂಡ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ 2026ರಲ್ಲಿ ಮೇಜರ್ ಆಗಿ ಪ್ಲಾನೆಟರಿ ಶಿಫ್ಟ್ ಅನ್ನೋದು ಯಾವ ಥರ ಇದೆ, ಟ್ರಾನ್ಸಿಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು ಯಥಾಸ್ಥಿತಿ ಅವರು 2026 ಪೂರ್ತಿಯಾಗಿ ಮೀನ ರಾಶಿಯಲ್ಲಿದ್ದಾರೆ. ಆದರೆ ಜುಲೈ 27ನೇ ತಾರೀಕು 138 ದಿನಗಳ ಕಾಲ ವಕ್ರವಾಗಿ ಜರ್ನಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಡಿಸೆಂಬರ್ 11ನೇ ತಾರೀಕುವರೆಗೂ ಅವರು ವಕ್ರವಾಗಿದ್ದು ಆಮೇಲೆ ರುಜುಗತೆಗೆ ಬರ್ತಾರೆ. ಗುರು ಭಗವಾನರು ಮೇಜರ್ ಆಗಿ ಸಾಕಷ್ಟು ಗ್ರಹಗಳ ಒಂದು ಪರಿಧಿಯಲ್ಲಿ ಸಾಕಷ್ಟು ರಾಶಿಗಳನ್ನು ಬದಲಾವಣೆ ಮಾಡ್ತಾರೆ. ವಿಶೇಷವಾಗಿ 2026ರಲ್ಲಿ 3 ರಾಶಿಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಜೂನ್ 2ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲಿದ್ದು, ತದನಂತರ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೂ ಕರ್ಕಾಟಕ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಆನಂತರ 31 ಅಕ್ಟೋಬರಿಂದ ಸಿಂಹ ರಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ರಾಹುಕೇತುಗಳು ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಕುಂಭರಾಶಿಯಲ್ಲಿ ಡಿಸೆಂಬರ್ 5ನೇ ತಾರೀಕುವರೆಗೂ ರಾಹು ಭಗವಾನರಿದ್ದರೆ, ಸಿಂಹರಾಶಿಯಲ್ಲಿ ಕೇತು ಭಗವಾನರು ಡಿಸೆಂಬರ್ 5ನೇ ತಾರೀಕುವರೆಗೂ ಇದ್ದಾರೆ. ಇದು ಗ್ರಹಗಳ ಒಂದು ಮೂಮೆಂಟು. ಮುಂದಿನ ರಾಶಿ ಕುಂಭರಾಶಿ. 2025ರಲ್ಲೂ ಕೂಡ 7.5 ಅಫೆಕ್ಟ್ ಆಗಿದೆ. 2026ರಲ್ಲೂ ಕೂಡ ನಿಮಗೆ ಶನಿ ಭಗವಾನರು ಅವಕೃಪರಾಗಿದ್ದಾರೆ. 7 ಶನಿ ಕಾಟ ನಡೀತಾ ಇದೆ. ಮಂದಗತಿಯಲ್ಲಿ ಕೆಲಸ ಕಾರ್ಯಗಳು ಸಾಗ್ತಾ ಇದೆ. ಸ್ವಲ್ಪ ಡಿಮೋಟಿವೇಟ್ ಕೂಡ ಆಗಿದ್ರಿ, ಟಯರ್ಡ್ ಆಗಿದ್ರಿ. ಏನಪ್ಪ ಇದು ಜೀವನ ಇಷ್ಟೇನಾ ಅಂತ ಅನಿಸ್ಬಿಟ್ಟಿದೆ. ಕಷ್ಟ ಅನ್ನೋದು ಇರೋದು ಯಾವಾಗಲೂ ಸ್ವಲ್ಪ ಕಾಲ. ಆ ಟೈಮನ್ನು ನಾವು ಧೈರ್ಯವಾಗಿ ಫೇಸ್ ಮಾಡಿದ್ರೆ ಮುಂದೆ ಒಳ್ಳೆ ದಿನಗಳಿರ್ತಾವೆ. 2025ರಲ್ಲಿ ದ್ವಿತೀಯಾರ್ಧದಲ್ಲಿ ಗುರು ಭಗವಾನರು ನಿಮ್ಗೆ ಬೆನ್ನಿಗೆ ನಿಂತುಕೊಂಡು ನಿಮಗೆ ಹೊಸ ಉದ್ಯೋಗ ಅವಕಾಶಗಳು, ನೀವು ಬೆಳೆದಂಥ ಬೆಳೆಗೆ ಪ್ರತಿಫಲ, ಮದುವೆಗಾಗಿ ಪ್ರಯತ್ನ ಮಾಡೋರಿಗೆ, ಸಂತಾನಕ್ಕಾಗಿ ಪ್ರಯತ್ನ ಮಾಡೋರಿಗೆ, ವಿದ್ಯಾರ್ಥಿಗಳು ಕೂಡ ಅನುಕೂಲಕರವಾಗಿತ್ತು. ಅದೇ ಟ್ರೆಂಡ್ ಗುರು ಭಗವಾನರು ಜೂನ್ 2ನೇ ತಾರೀಕುವರೆಗೂ ಕೊಡ್ತಾ ಇದ್ದಾರೆ. ಒಂದು ಕಡೆ 7 ಶನಿಕಾಟ ಇದ್ದರೂ ಕೂಡ ಗುರು ಭಗವಾನರು ನಿಮ್ಮ ಫೇವರ್ ಆಗಿ ನಿಂತ್ಕೊಂಡಿದ್ದಾರೆ. ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ರಾಹು ಭಗವಾನರು ನಿಮಗೆ ಚಿತ್ರ ವಿಚಿತ್ರ ಐಡಿಯಾಗಳನ್ನು ಕೊಡ್ತಾ ಇದ್ದಾರೆ. ಸಂಯಮದಿಂದ ಇರಿ, ಸ್ವಲ್ಪ ಮೆಡಿಟೇಷನ್ ಮಾಡಿ. ಇನ್ನು ಉಳಿದಂಗೆ 7ನೇ ಮನೆಯಲ್ಲಿ ಕೇತು ಭಗವಾನರು ಸಾಮಾಜಿಕ ಸಂಬಂಧಗಳನ್ನು ಹಾಳು ಮಾಡ್ತಕ್ಕಂಥವ್ರು, ರಿಲೇಷನ್ಶಿಪ್ಸು, ರಿಲೇಟಿವ್ಸ್ ಜೊತೆ ಮನಸ್ತಾಪಗಳು, ಬಂಧು ಕಲಹ, ಭ್ರಾತೃ ಕಲಹ, ಈ ರೀತಿಯಾಗಿ 7ನೇ ಮನೆಯಲ್ಲಿ ಸಂಗಾತಿಯ ಜೊತೆ ಕೂಡ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನು ಕೊಡ್ತಾ ಇದ್ದಾರೆ ಕೇತು ಭಗವಾನರು. ಕೇತು ಭಗವಾನರನ್ನ ಒಲಿಸ್ಕೋಬೇಕಂದ್ರೆ ಮುಖ್ಯವಾಗಿ ಗಣಪತಿ. ಕೇತು ಭಗವಾನರಿಗೆ ಹುರುಳಿಕಾಳು, ಎಲೆ ಅಡಿಕೆ, 7 ರೂಪಾಯಿ ದಕ್ಷಿಣೆ. ಇದು ಸುಲಭವಾದಂಥ ಒಂದು ಮಾರ್ಗ ಸ್ನೇಹಿತರೆ. 7 ರೂಪಾಯಿ ದಕ್ಷಿಣೆ, ಎಲೆ ಅಡಿಕೆ, ಹುರುಳಿಕಾಳು ಒಂದು 20 ಗ್ರಾಮ್. ಮಂಗಳವಾರ ಕೇತು ಗ್ರಹದ ಮುಂದೆ ಇಟ್ಟುಬಿಟ್ಟು ನೀವು ಪ್ರದಕ್ಷಿಣೆ ಮಾಡ್ತಾ ಬಂದರೆ ಕೇತು ನಿಮ್ಗೆ ಅನುಕೂಲಕರವಾಗಿರುತ್ತೆ. ಕೇತು ಭಕ್ತಿ ಮಾರ್ಗದಲ್ಲಿ ಹೋಗೋರಿಗೆ ಜಾಸ್ತಿ ಟ್ರಾವೆಲ್ ಮಾಡಿ. ಉಳಿದಂಗೆ ಗುರು ಭಗವಾನರು ನಿಮಗೆ ಜೂನ್ 2ನೇ ತಾರೀಕಿಂದ
ಕರ್ಕಾಟಕ ರಾಶಿಗೆ ಜರ್ನಿ ಮಾಡಿ ನಿಮ್ಗೆ 6ನೇ ಮನೆ ಆಗಿರೋದ್ರಿಂದ ಸ್ವಲ್ಪ ಫೈನಾನ್ಷಿಯಲ್ ಟೈಟ್ ಆಗತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಸ್ವಲ್ಪ ಬರುತ್ತೆ. ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ಅಗೈನ್ ಅಕ್ಟೋಬರ್ 31 ಅಗೈನ್ ನಿಮಗೆ ಫೇವರಬಲ್ ಆಗಿ ಗುರು ಬರ್ತಾ ಇದ್ದಾರೆ. ಸಿಂಹರಾಶಿಗೆ ಗುರು ಬಂದಾಗ ಮತ್ತೆ ಗುರು ಫೇವರಬಲ್ ಆಗಿದ್ದಾರೆ. ಅಂದರೆ ಓವರಾಲ್ ಆಗಿ ನಿಮಗೆ 2026ರಲ್ಲಿ ಗುರು ಭಗವಾನರ ಕೃಪೆ ಇದೆ ನಿಮಗೆ. ಮಧ್ಯದಲ್ಲಿ ಒಂದು 5-6 ತಿಂಗಳು ಗುರುಬಲ ಇಲ್ಲದೆ ಇರೋದ್ರಿಂದ ಗುರುಗಳ ಆರಾಧನೆ ಮಾಡ್ತಾ ಬನ್ನಿ. ನೀವು ತುಂಬ ಬುದ್ಧಿವಂತರಿದ್ದೀರಿ, ಆಕ್ಟಿವ್ ಆಗಿರ್ತಕ್ಕಂಥ ಸೈನ್ ನೀವು. ವಾಯುತತ್ವದ ರಾಶಿ, ಕ್ರಿಯಾಶೀಲರು ನೀವು. ಪ್ರಯತ್ನಗಳನ್ನು ಬಿಡಬೇಡಿ, ಡಿಮೋಟಿವೇಟ್ ಆಗಬೇಡಿ. ಮತ್ತು ಕೆಲವು ನಾವು ನ್ಯೂಮರಾಲಜಿ ಪ್ರಕಾರ ಜ್ಯೋತಿಷ್ಯವನ್ನು ತಿಳ್ಕೊಳ್ಳೋಣ. ನ್ಯೂಮರಾಲಜಿಯಲ್ಲಿ ಗ್ರಹಗಳೇನು, ನಾವು 2026 ಅಂದರೆ 2026 ಟೋಟಲ್ ಮಾಡಿದರೆ ಬರ್ತಕ್ಕಂಥದ್ದು 1ನೇ ಸಂಖ್ಯೆ. 1ನೇ ಸಂಖ್ಯೆಗೆ ಅಧಿಪತಿ ಬಂದು ಸೂರ್ಯ ಭಗವಾನರು. ಹೋದ ವರ್ಷ 2025ರಲ್ಲಿ ಕುಜರ ಅಧೀನದಲ್ಲಿತ್ತು. 2025 ಅಂದರೆ ಟೋಟಲ್ 9ನೇ ಸಂಖ್ಯೆ. 9 ಅಂದರೆ ಅಗ್ನಿ ಸಂಖ್ಯೆ ಆಗಿತ್ತು, ಕ್ಷತ್ರಿಯ ಸಂಖ್ಯೆ ಆಗಿತ್ತು. ಕುಜ ಬಂದು ಯುದ್ಧವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ನಾವು ಯುದ್ಧಗಳನ್ನು ನೋಡಿದ್ದೀವಿ. ನಮ್ಮ ದೇಶದಲ್ಲೂ ಕೂಡ ಆ ಥರದ ಒಂದು ಸಂದರ್ಭ ಬಂದು ಹೋಯಿತು. ಸೊ ಈ ಕೆಲವು ಯುದ್ಧಗಳು ನಿಂತು ಹೋಗಿದ್ವು, ಇನ್ನು ಕೆಲವು ಯುದ್ಧಗಳು ನಡೀತಾನೆ ಇದ್ದಾವೆ. ಓವರಾಗಿ ಕುಜನ ಪ್ರಭಾವದಿಂದ, ಅಗ್ನಿತತ್ವದ ಪ್ರಭಾವದಿಂದ ಪ್ರಪಂಚದಾದ್ಯಂತ ಸಾಕಷ್ಟು ಕಡೆ ಅಗ್ನಿ ಅನಾಹುತಗಳು ನಡೆದವು. ಅಮೇರಿಕದಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಸುಟ್ಟೋಯ್ತು. ಸಾಕಷ್ಟು ಅಗ್ನಿ ಅವಘಡಗಳು ನಡೆದಂಥ ವರ್ಷ 2025. ಮತ್ತು ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡ್ತು. ಅದೇ ರೀತಿ ಈ ವರ್ಷ 2026ರಲ್ಲಿ ಸೂರ್ಯ ಭಗವಾನರ ಅಧಿಪತಿ ಆಗಿರೋದ್ರಿಂದ ಸೂರ್ಯ ಒಂದು ಅಗ್ನಿ ತತ್ವ. ಈ ವರ್ಷದಲ್ಲಿ ಕೂಡ ಅಗ್ನಿ ಅನಾಹುತಗಳು ನಡೀತವೆ. ಮತ್ತು ಸೂರ್ಯ ಭಗವಾನರು ಕ್ಷತ್ರಿಯ ಗ್ರಹ, ಪೊಲಿಟಿಕಲ್ ಪ್ಲಾನೆಟ್ ಆಗಿರೋದರಿಂದ ಸಾಕಷ್ಟು ರಾಜಕೀಯ ವಲಯಗಳಲ್ಲಿ ಬದಲಾವಣೆಗಳು ನಡೆಯುತ್ತೆ, ಕ್ಷಿಪ್ರ ಕ್ರಾಂತಿಗಳು ನಡೆಯುತ್ತೆ, ಗುಂಪುಗಾರಿಕೆಗಳು ನಡೆಯುತ್ತೆ. ಅಧಿಕಾರ ಇರೋರು ಕಳ್ಕೊಳ್ತಾರೆ, ಅಧಿಕಾರಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಅಧಿಕಾರವನ್ನು ಪಡ್ಕೊಳ್ತಾರೆ. ಸರ್ಕಾರದ ನೌಕರಿಗೆ ಒಳ್ಳೆ ಜಯ ಇರತಕ್ಕಂಥ ವರ್ಷ. ಸರ್ಕಾರ ಸೇವೆ ಮಾಡ್ತಕ್ಕಂಥವ್ರು, ಪಬ್ಲಿಕ್ ಸರ್ವಿಸಲ್ಲಿ ಇರ್ತಕ್ಕಂಥವ್ರು, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಸೂರ್ಯ ಭಗವಾನರ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಈ 1ನೇ ನಂಬರಲ್ಲಿ ಬರ್ತಕ್ಕಂಥ 2026ನೇ ವರ್ಷ 1 ನಂಬರ್ ಆಗಿರೋದ್ರಿಂದ ಈ 1 ನಂಬರ್ ಯಾರ್ಯಾರಿಗೆ ಅನುಕೂಲವಾಗಿದೆ? ಯಾರು ಬರ್ತ್ ನಂಬರು 1, 10, 19, 28 ಆಗಿದೆಯೋ ಅವ್ರಿಗಿದು ಎಕ್ಸಲೆಂಟ್ ಇಯರ್. ಲಾಸ್ಟ್ ಇಯರ್ ಕೂಡ 50% ರಿಸಲ್ಟ್ಸ್ ಇತ್ತು ನಿಮಗೆ. ಈ ವರ್ಷಕ್ಕೆ 100ಕ್ಕೆ 100 ಭಾಗ ರಿಸಲ್ಟ್ಸನ್ನು ನೀವು ಅನುಭವಿಸ್ತೀರಿ. ಸೊ ಈ 1ನೇ ಸಂಖ್ಯೆಯವರು ಇನ್ನೂ ಹೆಚ್ಚಿನ ಫಲಗಳು ಪಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರೆ ಆದಿತ್ಯ ಹೃದಯ ಓದಬೇಕು, ಸೂರ್ಯ ಭಗವಾನರನ್ನು ಆರಾಧನೆ ಮಾಡಬೇಕು, ಸೂರ್ಯವಂಶಿ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನು ಆರಾಧನೆ ಮಾಡಬೇಕು. ನೆಕ್ಸ್ಟು 2ನೇ ಸಂಖ್ಯೆ 2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ 2026 ಯಾವ ಥರ ಇದೆ ಅಂತ. 2026 ಸೂರ್ಯನ ಅಧೀನದಲ್ಲಿರೋದ್ರಿಂದ ಚಂದ್ರ ಇಂಡಿಪೆಂಡೆಂಟ್ ಪ್ಲಾನೆಟ್ ಅಲ್ಲ, ಡಿಪೆಂಡಬಲ್ ನೇಚರ್ ಪ್ಲಾನೆಟ್. ಸೂರ್ಯನಿಂದ ತಾನು ಬೆಳಕು ತಗೊಂಡು ತಾನು ಬೆಳಗುವನಾಗಿರೋದ್ರಿಂದ ಈ ವರ್ಷ 1ನೇ ವರ್ಷ ಆಗಿರೋದ್ರಿಂದ ಈ 2, 11, 20, 29ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅದ್ಭುತ ಫಲಗಳಿದೆ ಸ್ನೇಹಿತರೆ. ಪ್ರಯತ್ನ ಮಾಡಿದರೆ 2026 ವೆರಿ ಸಕ್ಸಸ್ಫುಲ್ ಇಯರ್ ಅಂತಲೇ ಹೇಳಬೇಕು. ಅಧಿಕಾರ, ಅಂತಸ್ತು, ಉದ್ಯೋಗ ಭಾಗ್ಯ ಇಂಥದ್ದೆಲ್ಲವೂ ಕೂಡ ಈ 2ನೇ ಸಂಖ್ಯೆಯವರಿಗೆ ಸಿಗಲಿದೆ. ನೆಕ್ಸ್ಟು 3, 12, 21, 30 ಇವು ಗುರುಗಳ ಅಧೀನದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು. 1ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ತುಂಬ ಫ್ರೆಂಡ್ಲಿ ನೇಚರ್ ಪ್ಲಾನೆಟ್ಸ್. ಗುರು ಮತ್ತು ಸೂರ್ಯ ಒಂದೇ ಗ್ರೂಪಲ್ಲಿರೋದ್ರಿಂದ ಅವರು ಸ್ನೇಹಿತ ಗ್ರಹಗಳಾಗಿರೋದ್ರಿಂದ 3, 12, 21, 30ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಇದು ಅದ್ಭುತ ವರ್ಷ. ಫೈನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ, ಎಕ್ಸ್ಪೆಷಲಿ ಬ್ಯಾಂಕಿಂಗ್ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಕ್ಕಂಥವ್ರಿಗೆ, ರಾಜಕೀಯದಲ್ಲಿರೋರಿಗೆ ಕೂಡ, ಮತ್ತು ಮಂತ್ರಿ ಪದವಿಗಳನ್ನು ಪಡ್ಕೊಳ್ಳೋವರೆಗೂ ಕೂಡ ಈ ಸಂಖ್ಯೆಗಳಲ್ಲಿ ಹುಟ್ಟಿದರೆ ಅವ್ರಿಗೆ ತುಂಬ ಅನುಕೂಲಕರವಾಗಿದೆ. ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ಸೂರ್ಯಾಷ್ಟಕವನ್ನು ಪ್ರತಿನಿತ್ಯ ಓದಬೇಕು. ಸೂರ್ಯಗ್ರಹದ ಅನುಗ್ರಹಣೆಗಾಗಿ ಸೂರ್ಯಾಷ್ಟಕವನ್ನು ಓದಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ 4ನೇ ಸಂಖ್ಯೆ 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 1ನೇ ಸಂಖ್ಯೆನೇ ಶಾಡೋ ಈ 4ನೇ ಸಂಖ್ಯೆ ಆಗಿರೋದ್ರಿಂದ 4ನೇ ಸಂಖ್ಯೆಯವರೆಗೆ ಈ ವರ್ಷ ವಿಶೇಷವಾಗಿ ಅದೃಷ್ಟವಿದೆ.
ಬೇರೆ ಸಂಖ್ಯೆಗಳ ಕಂಪೇರ್ ಮಾಡಿದರೆ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ 2026ರಲ್ಲಿ ಶುಭ ಕಾರ್ಯಗಳು, ಯಥೇಚ್ಛವಾದಂಥ ಫಲಗಳು, ಉದ್ಯೋಗ ಅವಕಾಶಗಳು ವಿಪುಲವಾಗಿರುತ್ತೆ. ರೈತರು ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು ವರ್ಷ. ನೆಕ್ಸ್ಟು 5ನೇ ನಂಬರ್, 5, 14, 23ನೇ ನಂಬರ್ ನೋಡಿದ್ರೆ ಸೂರ್ಯ ಸಮರಾಶಿ ಸಮಗ್ರಹ ಆಗಿರೋದ್ರಿಂದ ಸೂರ್ಯನ ವರ್ಷದಲ್ಲಿ ಇವರಿಗೆ ಮಿಶ್ರ ಫಲಗಳಿರುತ್ತೆ, 50-50%. ಪ್ಲಸ್ಸು ಈ 5ನೇ ಸಂಖ್ಯೆಯಲ್ಲಿ ಮೊದಲಾರ್ಧದಲ್ಲಿ ಸ್ವಲ್ಪ ನಿಧಾನವಾಗಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಜೂನ್ ಆದಮೇಲೆ ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ. ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ಪ್ರತಿನಿತ್ಯ ಸೂರ್ಯೋಪಾಸನೆ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ವರ್ಷಕ್ಕೆ ಒಂದು ಸರ್ತಿ ಆದ್ರೂ ಸೂರ್ಯ ಭಗವಾನರ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಸೂರ್ಯ ಭಗವಾನರ ಆಲಯದಲ್ಲಿ ಗೋಧಿ, ಎಲೆ ಅಡಿಕೆ, ದಕ್ಷಿಣೆಯನ್ನು ನೀವು ದಾನ ಮಾಡ್ತಾ ಬಂದಿದ್ರೆ ಸೂರ್ಯ ಭಗವಾನರ ಅನುಗ್ರಹಣೆ ಸಿಕ್ಕತ್ತೆ. ನೆಕ್ಸ್ಟು 6ನೇ ನಂಬರ್, 6, 15, 24. 1ನೇ ಸಂಖ್ಯೆಗೆ 6ನೇ ಸಂಖ್ಯೆ ಅಷ್ಟೊಂದು ಮಿತ್ರ ಸಂಖ್ಯೆ ಏನಲ್ಲ. ಯಾಕಂದರೆ ಈ 6ನೇ ಸಂಖ್ಯೆ, 5ನೇ ಸಂಖ್ಯೆ, 8ನೇ ಸಂಖ್ಯೆ ಒಂದು ಗ್ರೂಪಲ್ಲಿರೋದ್ರಿಂದ ಇವರು ಸ್ವಲ್ಪ ಪರದಾಡಬೇಕಾಗತ್ತೆ, ಕೆಲಸ ಕಾರ್ಯಗಳಿಗಾಗಿ ಪರದಾಡಬೇಕಾಗತ್ತೆ. ಎಕ್ಸ್ಪೆಷಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವರು, ಇಂಟೀರಿಯರ್ ಡಿಸೈನಿಂಗು, ಮುಖ್ಯವಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕಲೆಯಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಹೆಚ್ಚಿನ ಶ್ರಮೆ ಅನ್ನೋದು 2026ರಲ್ಲಿ ಕಾಣ್ತಾ ಇದೆ. ಇನ್ನು ಹೆಚ್ಚಿನ ಅದೃಷ್ಟವನ್ನು ಪಡೆದುಕೊಳ್ಳಲು ಪ್ರತಿ ದಿವಸ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಓದಿ. ಯಾಕಂದರೆ ಸೂರ್ಯರನ್ನು ಹೊಡೆಸ್ಕೋಬೇಕಂದ್ರೆ ರಾಮದೇವರನ್ನ ಆರಾಧನೆ ಮಾಡಬೇಕು. ಸೂರ್ಯನ ಆರಾಧನೆ ಜೊತೆಗೆ ರಾಮನನ್ನು ಕೂಡ ನೀವು ಆರಾಧನೆ ಮಾಡಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಬೋದು. ನೆಕ್ಸ್ಟು 7 ನಂಬರ್, 7 ನಂಬರ್ ಈ 2ನೇ ನಂಬರ್ ಥರನೇ ನಿಮಗೆ 2026ರಲ್ಲಿ ಹೆಚ್ಚಿನ ಅನುಕೂಲಗಳಾಗ್ತಾ ಇದ್ದಾವೆ. ಆದರೆ ಈ 7ನೇ ಸಂಖ್ಯೆ 7 ಬೀಳಿನ ಸಂಖ್ಯೆ ಆಗಿರೋದ್ರಿಂದ ಸ್ವಲ್ಪ ಕುಟುಂಬ, ಸಂತಾನ ಇಂಥ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿದರೆ 2026ರಲ್ಲಿ ಸೂರ್ಯರ ಅನುಗ್ರಹಣೆ ನಿಮ್ಮ ಮೇಲೆ ಪೂರ್ಣವಾಗಿದೆ. ಚಂದ್ರನ ಥರನೇ ನಿಮ್ಮ ಕೇತು ಗ್ರಹ 7, 16, 25ನೇ ಸಂಖ್ಯೆಯಲ್ಲೂ ಕೂಡ ಶುಭ ಕಾರ್ಯಗಳು, ಜಾಬ್ ರಿಲೇಟೆಡ್ಡು ಇತ್ಯಾದಿಯಾಗಿ ಒಳ್ಳೆಯ ಅವಕಾಶಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಮುಂಚೂಣಿಯಲ್ಲಿದ್ದೀರಿ. ನೀವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡ್ಕೋಬೇಕಂತ ಹೇಳಿದ್ರೆ ಪ್ರತಿ ದಿವಸ ಸೂರ್ಯೋಪಾಸನೆ ಮಾಡಿ, ಸೂರ್ಯದೇವರಿಗೆ ಅರ್ಘ್ಯ ಕೊಡುವಾಗ ಸ್ವಲ್ಪ ಬೆಲ್ಲ ಹಾಕಿ ಅರ್ಘ್ಯವನ್ನು ಕೊಡ್ತಾ ಬಂದಿದ್ರೆ ಸೂರ್ಯದೇವರ ಅನುಗ್ರಹಣೆ ಸಿಕ್ಕಿ ನೀವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ತೀರಿ. ನೆಕ್ಸ್ಟು 8ನೇ ನಂಬರ್, 2025ರಲ್ಲಿ ಕೂಡ 8ನೇ ನಂಬರ್ ಸ್ವಲ್ಪ ಪರದಾಡಿದೆ. 2026ರಲ್ಲಿ ಕೂಡ ಸೂರ್ಯರ ಪ್ರಭಾವದಿಂದ ಸೂರ್ಯ ಮತ್ತು 1 ಮತ್ತು 8ನೇ ನಂಬರ್ ಆಪೋಸಿಟ್ ನಂಬರ್ಸ್ ಆಗಿರೋದ್ರಿಂದ ನೀವು ಇಲ್ಲಿ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್. ಯಾವುದನ್ನು ಕೂಡ ಪೋಸ್ಟ್ಪೋನ್ಮೆಂಟ್ ಮಾಡ್ಕೊಳ್ದಿರ ಟೈಮ್ಗೆ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಇದ್ದರೆ ಕೂಡ ಡೆಫಿನೆಟ್ ಆಗಿ ನಿಮಗೆ 2026ರಲ್ಲಿ ಜಯ ಸಿಕ್ಕತ್ತೆ. ಕಾಶಿಯಸ್ ಆಗಿರಿ, ಪರ್ಚೇಸಿಂಗು, ಸೆಲ್ಲಿಂಗಲ್ಲಿ ವಿಚಾರದಲ್ಲಿ ಕಾಶಿಯಸ್ ಆಗಿದ್ದರೆ ಈ 8ನೇ ಸಂಖ್ಯೆಯವ್ರಿಗೆ ಒಳ್ಳೆಯದು. ಉಳಿದಂಗೆ 9ನೇ ಸಂಖ್ಯೆಯವರು ಲಾಸ್ಟ್ ಇಯರ್ ಕೂಡ ಒಳ್ಳೆ ರಾಜಯೋಗಗಳನ್ನು ಅನುಭವಿಸಿದ್ರಿ 2025ರಲ್ಲಿ. ಎಗೈನ್ ಮತ್ತೆ ಈ ವರ್ಷ ಕೂಡ ಅಗ್ನಿತತ್ವದ ವರ್ಷ, ಸೂರ್ಯನ ನಂಬರಲ್ಲಿರೋದ್ರಿಂದ 9, 18, 27ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಸುನಾಯಾಸವಾಗಿ ಜಯಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಅಭಿಮಾನಿ ದೇವತೆ ಕುಜರ ಜೊತೆಗೆ ಸೂರ್ಯೋಪಾಸನೆಯನ್ನು ಮಾಡ್ತಾ ಬನ್ನಿ. ಸೂರ್ಯರಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಧರ್ಮ ಮಾರ್ಗದಲ್ಲಿ ಹೋಗ್ತಾ ಬಂದು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡಿದ್ರೆ ನಿಮಗೆ ತುಂಬ ಚೆನ್ನಾಗಿದೆ. ಸೊ ಏನಂದರೆ ಈಗ ನಮ್ಮ ನಾಡಿನಲ್ಲಿ ಭಕ್ತಿ ವಿಶೇಷವಾಗಿ ಬೆಳೀತಾ ಇದೆ. ಇದೊಂದು ಒಳ್ಳೆಯ ವಿಚಾರ. ಯಾಕಂದರೆ ಭಗವಂತನನ್ನು ಒಲಿಸ್ಕೋಬೇಕಂದ್ರೆ ಭಕ್ತಿ ಬೇಕು. ನೀವು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ದೇವಸ್ಥಾನಗಳು ಕ್ಯೂ ಇರ್ತವೆ, ದೇವಸ್ಥಾನಕ್ಕೆ ಹೋಗೋ ಎಲ್ಲ ಬಸ್ಸುಗಳು ರಶ್ ಇರ್ತವೆ. ಅಂದರೆ ಜನರಲ್ಲಿ ಭಯ ಭಕ್ತಿ ಜಾಸ್ತಿ ಆಗಿದೆ. ಒಂದು ವೇಳೆ ನಾವು ಬೇಗ ದರ್ಶನ ಮಾಡ್ಕೋಬೇಕಂದ್ರೆ ನಾವು ಟಿಕೆಟ್ ತೊಗೊಂಡೇ ಹೋಗಿದ್ರು ಕೂಡ ಡಿಲೇ ಆಗ್ತಕ್ಕಂಥ ಸಂದರ್ಭ ನಡೀತಾ ಇದೆ. ಅಂದರೆ ಜನರಲ್ಲಿ ಅಷ್ಟೊಂದು ಭಕ್ತಿ ಇದೆ. ಆದರೆ ಭಕ್ತಿ ಜೊತೆಗೆ ನೀವು ಧರ್ಮವನ್ನು ಮಿಕ್ಸ್ ಮಾಡಿದರೇನೆ ಭಕ್ತಿ ಫಲ ಕೊಡುತ್ತೆ. ಎಲ್ಲರಿಗೂ ಭಕ್ತಿ ಇದೆ, ಆದರೆ ಧರ್ಮ ಮಾರ್ಗವನ್ನು ಕೂಡ ನಾವು ಅನುಸರಿಸಬೇಕು. ಭಕ್ತಿ, ಭಯ ಇದರ ಜೊತೆಗೆ ನಾವು ಧರ್ಮವನ್ನು ಅಳವಡಿಸ್ಕೊಂಡು ದಯೆ, ಧರ್ಮ ಇಂಥದನ್ನು ನಾವು ಸೇರಿಸ್ಕೊಂಡಿದ್ರೆ ನಿಮ್ಮ ಭಕ್ತಿಗೆ ಒಂದು ಬೆಲೆ ಬಂದು ಭಗವಂತನ ಆಶೀರ್ವಾದ ನಿಮಗೆ 100ಕ್ಕೆ 100 ಭಾಗ ಸಿಕ್ಕಿ ನೀವು ತುಂಬ ಸಂತೋಷವಾಗಿರ್ತೀರಿ.
ಮತ್ತು ಈ 2026 ಎಲ್ಲರಿಗೂ ಶ್ರೀಕೃಷ್ಣ ಭಗವಾನರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಕಾಪಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.